ವಿನು, ನನಗೀಗ ಸಮಾಧಾನ ಆಯಿತು ಕಣೋ. ಎಲ್ಲ ನಮ್ಮ ವಿದ್ಯೆನಿಂದ. ಅವಳು ನಿನಗೋಸ್ಕರ ರಾತ್ರಿ ಹಗಲು ನಿದ್ದೆ ಬಿಟ್ಟು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಗೊತ್ತಾ. ಡಾಕ್ಟ್ರು ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿಬಿಟ್ರು. ನಾವೆಲ್ಲರೂ ಎಷ್ಟು ಒದ್ದಾಡಿದೀವಿ ಗೊತ್ತೇನೋ. ವಿದ್ಯೆ ವ್ರತ ಮಾಡಿದ್ರಿಂದಾನೆ ನೀನು ಬೇಗ ಹುಷಾರಾಗಿದ್ದು. ಅರು, ನಿನ್ ಮಗನ ವಿಚಾರಿಸ್ಕೊಳ್ಳೋದು ಬಿಟ್ಟು ಏನೇನೋ ಮಾತಾಡ್ತಾ ಇದೆಯಲ್ಲ. ಮೊದಲೇ ಅವ್ರಿಗೆ ದೇವ್ರು ದಿಂಡ್ರು ಅಂದ್ರೆ ನಂಬಿಕೆನೇ ಇಲ್ಲ. ನಾನು ನಂಬೋರ್ನ ಯಾವತ್ತೂ ಬೇಡ ಅನ್ನಲ್ಲ. ಈಗ ವಿದ್ಯೆ ನಿಂಗೆ ಸರಿ ಆಯ್ತು ಅಂತ ಹೇಳಿದ್ರೆ ನಂಬೇಕಲ್ವಮ್ಮ? ಸರಿಗೆ ಹೇಳ್ದೆ ಬಿನು. ಈಗೀಗ ನೀವಿಬ್ರು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದ್ದೀರಾ ಗೊತ್ತಾ. ಅಲ್ಲಮ್ಮ, ನಾನು ಹಾಗಲ್ಲ ಅಂದಿದ್ದು. ಆಹಾ, ಈ ಸಂಕೋಚ ಎಲ್ಲ ಗೊತ್ತಾಗತ್ತೆ ಬಿಡು. ಇಷ್ಟ ದಿನ ನೀನು ಅಮ್ಮ ಅಮ್ಮ ಅಂತ ಜಪ ಮಾಡ್ತಿದ್ದೆ. ಈ ನಡುವೆ ವಿದ್ಯಾ ವಿದ್ಯಾ ಅಂತ ಜಪ ಮಾಡೋದಕ್ಕೆ ಶುರು ಮಾಡಿದ್ಯಾ. ಇದ್ರಲ್ಲೇ ಗೊತ್ತಾಗತ್ತೆ ಬಿಡು ವಿದ್ಯನ್ ನೀನು ಎಷ್ಟು ಹಚ್ಕೊಂಡಿದ್ಯಾ ಅಂತ. ಹೌದಾ? ನಾನು ಹಾಗೆ ಮಾತಾಡಿದ್ನಾ? ಹೌದು ಕಣೋ, ನೀನು ಅವಳು ಜಪ ಮಾಡ್ತಿದ್ದೆ, ಅವಳು ನಿನ್ ಜಪ ಮಾಡ್ತಿದ್ಲು. ಇಬ್ರು ಸರಿಗಿದ್ದೀರಾ ಗಂಡ ಹೆಂಡತಿ. ಅಯ್ಯೋ, ಹುಷಾರು ಕಣೋ ವಿನು. ಏನಿಲ್ಲಮ್ಮ, ಜೋರಾಗಿ ಮಾತಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ನೋವಾಯ್ತಷ್ಟೇ. ಐ ಆಲ್ ರೈಟ್. ಹೌದಾ? ಸರಿ, ಜೋರಾಗೆಲ್ಲ ಮಾತಾಡೋಕೆ ಹೋಗ್ಬೇಡ, ಹುಷಾರು. ಅಲ್ಲ ವಿದ್ಯಾ ನೀನು ಒಟ್ಟಿಗೆ ಹಾಗಲ್ಲ ಅಂತೇನೋ ಅಂದ್ರಿ? ಅದು ನನಗೆ ಗೊತ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ. ನಾನಿನ್ನೂ ಹಾಸ್ಪಿಟ್ಲಲ್ಲಿ ಇರ್ಬೇಕಮ್ಮ. ಬೇಗನೆ ಹೊರಡಿ, ಇನ್ನು ಅರ್ಧ ಗಂಟೆ ಇದ್ರೆ ಹಾಸ್ಪಿಟ್ಲ್ ಅವರು ಇನ್ನೂ ಒಂದಿನದ ಬಿಲ್ ರೈಸ್ ಮಾಡಿಬಿಡ್ತಾರೆ ಅಷ್ಟೇ. ರೀ, ಏನ್ರಿ ನೀವು ದಿವಾನ್ ಮನೆ ಅಳಿಯ ಆದರೂ ಮಿಡಲ್ ಕ್ಲಾಸ್ ಬುದ್ಧಿ ಮಾತ್ರ ಹೋಗಿಲ್ಲ.